ಫ್ರೆಂಡ್ಸ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನಿವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನಿಲ್ಲಿ ರೆಸಿಪಿ ಮಾಡೋಕ್ಕೋಸ್ಕರ ತೊಗೊಂಡಿದ್ದೀನಿ 1 ಕಪ್ಪು ಪಾಲಕ್ ತೊಗೊಂಡಿದ್ದೀನಿ, ಮತ್ತು ಟೇಸ್ಟಿಗೋಸ್ಕರ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಕಪ್ಪು ಗ್ರೀನ್ ಮಟರ್ ತೊಗೊಂಡಿದ್ದೀನಿ, ಹಸಿ ಮಟರ್ ಇದು ಅಂದರೆ ಬಟಾಣಿ ಕಾಳು, ಮತ್ತು 1 ಕಪ್ಪು ಈರುಳ್ಳಿ ತೊಗೊಂಡಿದ್ದೀನಿ. ಇಷ್ಟೆಲ್ಲ ಸೇರಿಸಿ ಏನು ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಮತ್ತು ಖಾರ ಏನಿದೆ ಅದು ನಿಮ್ಮ ಟೇಸ್ಟ್ನಂತೆ ಇರಲಿ. ಪಾಲಕ್ ಸೊಪ್ಪು ಮತ್ತು ಬಟಾಣಿ ಕಾಳು, ಹಸಿರು ಮೆಣಸಿನ್ಕಾಯಿ ಎಲ್ಲ ಏನಿದೆ ಎಲ್ಲ ನೀರಲ್ಲಿ ಹಾಕ್ಕೊಳ್ಳೋಣ. ನೀರಲ್ಲಿ ಹಾಕ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ನಾನು ನಿಮಗೆ ಏನು ಮಾಡಬೇಕು ಅಂತ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ನೋಡಿ. ಮತ್ತು ಯಾರು ಹೊಸಬ್ರಿದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ ಅಂತ ಹೇಳಿ. ಇದೆಲ್ಲ ತೊಳ್ಕೊಂಡ್ಬಿಟ್ಟು ನೀಟಾಗಿ ಒಂದು ಬೌಲಿಗೆ ತಕ್ಕೊತೀನಿ. ನಾನು ಪಾಲಕ್ ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಮಟ್ಟಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ಮತ್ತು ಬಟಾಣಿ ಕಾಳು ಎಲ್ಲ ನಾನೀಗ ಗ್ರೈಂಡ್ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ನಾವು ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಇಷ್ಟು ನುಣ್ಣದಾಗಿ ನಾವು ರುಬ್ಕೋಬೇಕಾಗುತ್ತೆ. ಎಲ್ಲ ಈ ತರ ಎಲ್ಲ ಬಟಾಣಿ ಕಾಳು ಮತ್ತೆ ಪಾಲಕ್ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ರುಬ್ಬಿ ನಾವೊಂದು ಬೌಲಿಗೆ ತಕ್ಕೊಳ್ಳೋಣ. ಎಲ್ಲ ನಾನು ರುಬ್ಕೊಂಡಿದ್ದೀನಿ. ಇಷ್ಟಾಗಿದೆ ಇದು ಪೇಸ್ಟ್ ಬಂದು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ. ಒಲೆಯನ್ನು ಹಚ್ಚಿ ನಾನು ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಒಂದು 3 ರಿಂದ 4 ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಾಗ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಒಂದು ಬೌಲ್ ಈರುಳ್ಳಿ ಎಲ್ಲ ಸ್ವಲ್ಪ ಮೆತ್ತಗಾಗಬೇಕು. ರುಚಿಗೆ ತಕ್ಕಷ್ಟು ಈರುಳ್ಳಿಗೆ ಎಷ್ಟು ಬೇಕಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಜಾಸ್ತಿ ಮೆತ್ತಗಾದ್ರೆ ಪರವಾಗಿಲ್ಲ, ಅರ್ಧ ಬೇಯ್ಲಿ, ಜಾಸ್ತಿ ಫ್ರೈ ಏನು ಆಗೋದು ಬೇಡ. ಈಗ ಇದರಲ್ಲಿ ನಾವು ಮಾಡಿರುವಂತ ಪೇಸ್ಟ್ ಏನಿದೆ ಇದನ್ನ ಹಾಕ್ಕೊಳ್ಳೋಣ. ಎಲ್ಲ ಪೇಸ್ಟ್ ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ ನಾವು ತಿರುಗಿಸ್ಕೋಬೇಕಾಗುತ್ತೆ. ಈ ರೀತಿ ಎಣ್ಣೆ ಬಿಡಬೇಕು. ನೀಟಾಗಿ ಸೈಡ್ ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಅಲ್ವಾ, ಆ ರೀತಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಒಂದ್ಸತಿ ಮಾಡಿ ತಿನ್ನಿ. ಯಾವುದಕ್ಕೂ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಈಗ ನಾವು ಮಾಡಿರುವಂತ ಈ ಬಾಣಲಿಯಲ್ಲಿ ನಾವೆಲ್ಲ ಫ್ರೈ ಮಾಡ್ಕೊಂಡಿದೀವಲ್ಲ, ಇದೆಲ್ಲ ನಾವು ಒಂದು ದೋಸೆ ಬ್ಯಾಟರಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಈ ರೀತಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಲ್ಲ ಈ ರೀತಿ ನಾವು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬ್ಯಾಟರ್ ಅಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಎಲ್ಲ ನೀಟಾಗಿ ಈ ತರ ಮಿಕ್ಸ್ ಆಗಿದೆ. ನೀವು ಇದಕ್ಕೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಈರುಳ್ಳಿ ಜಾಸ್ತಿ ಮಾಡ್ಕೋಬಹುದು. ನಾನು ಒಂದ್ ಸ್ವಲ್ಪ ಹಾಕೊಂಡಿದೀನಿ. ಈಗ ಇದನ್ನ ದೋಸೆ ಹಾಕೊಳ್ಳೋಣ. ದೋಸೆ ಮಾಡ್ಕೊಂಡ್ರೆ ಮಕ್ಳು ತಿಂದೇ ಇರೋ ಮಕ್ಳು ಸೊಪ್ಪು, ಪಾಲಕ್ ಸೊಪ್ಪು, ತರಕಾರಿ ತಿನ್ನಲ್ಲ ಅಂತ ಅಲ್ವಾ, ಆ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಗ್ರೀನ್ ದೋಸೆ ಅಂದ್ರೆ. ದೋಸೆ ಆಗಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಗ್ರೀನ್ ಆಗಿ. ಇದು ನಾವು ಬೇಕು ಅಂದ್ರೆ ಈ ತರ ಪಲ್ಟಾಯಿಸಿ ಕೂಡ ಬೇಯಿಸ್ಕೋಬಹುದು. ಈ ತರ ಪಲ್ಟಾಯಿಸ್ಕೊಂಡ್ರೇನೆ ಚಂದ, ಯಾಕಂದ್ರೆ ಈ ಕಡೆ ಇರೋ ಹಸಿತನ ಎಲ್ಲ ನೀಟಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್. ಈಗ ಇದನ್ನ ತಕ್ಕೊಂಡು ಇನ್ನೊಂದು ದೋಸೆಯನ್ನ ಹಾಕೊಳ್ಳೋಣ.
ನಾನು ಇದು ಬೇರೆ ದೋಸೆಯನ್ನ ಮಾಡ್ಕೊಂತಾ ಇರೋದು. ಒಂದು ಮಾಡಿ ಆಯ್ತು, ಈಗ ಇನ್ನೊಂದು ನಾನು ಮಾಡಿರೋದು. ನಾವು ದೋಸೆ ತೆಗಿಯಕ್ಕೂ ಕೂಡ ಏನು ನಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಕಲರ್ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಗ್ರೀನ್ ಆನಿಯನ್ ದೋಸೆ ತಯಾರಿದೆ. ಈ ರೀತಿ ಮಾಡಿ ತಿನ್ನಿ, ಮತ್ತೆ ಮಕ್ಕಳಿಗೂ ಕೂಡ ತಿನ್ನಿಸಿ, ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಾನು ಇದ್ರ ಜೊತೆ ಚಟ್ನಿಯನ್ನ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.